ಓಕೆ, ಡೇ ಫಸ್ಟು ಇದನ್ನು ಈವ್ನಿಂಗ್ ಟೈಮ್ ಕರ್ಕೊಬಂದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು. ಇದು ನಮ್ಮ ದೇವರು, ವಿಷ್ಣು ದೇವರು. ಸೊ ಎಷ್ಟು ದೊಡ್ಡ ಸ್ಟ್ಯಾಚ್ಯೂ ಮಾಡಿದಾರಲ್ವಾ. ನಡಿ, ಅದು ಆಮೆ. ಹಾಂ, ನಮಗೆ ಗೊತ್ತು, ನಿನಗೆ ಗೊತ್ತಿಲ್ಲ ಅಂತ ಹೇಳು. ಇಲ್ಲಿ ಎಸ್ಕಿ ಹೌದಾ, ನಡಿ. ಥೈಲ್ಯಾಂಡ್ ಒಂಥರ ವೈಬ್ ಆದರೆ ಇದೊಂಥರ ವೈಬು, ಇದು ಡಿಫ್ರೆಂಟ್ ವೈಬು. ಅಲ್ಲಿ ಸನ್ಸೆಟ್ ಆಗ್ತಿದೆ, ಬೇಗ ಬಂದರೆ ಸನ್ಸೆಟ್ ನೋಡ್ಬೋದು. ಇಲ್ಲಿ ವಿಷ್ಣು, ವಾವ್, ಬೇಗ 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 ಸನ್ಸೆಟ್ ಹತ್ರ ಹೋಗಿ. ಹಾಂ, ಆ ಕಡೆನೇ ಹೋಗ್ಬೇಕು ಸನ್ಸೆಟ್ಟಿಗೆ. ಹಿಂಗಿಂದ ಹೋಗೋಣ ಅಂತನಾ? ಎಲ್ಲಿಂದ ನಾವು ನಡಿ, ಹೋಗ್ಲಿ ಇಲ್ಲಿಂದ ನಡಿ. ನಮ್ಮನ್ನ ಅಣ್ಣ ಲೇಟಾಗಿ ಕರ್ಕೊಬಂದ್ಬಿಟ್ಟ, ಇಲ್ಲಾಂದರೆ ಸಖತ್ತಾಗಿದೆ ಅನಿಸ್ತಿದ್ದ. ಥೈಲ್ಯಾಂಡ್ ಒಂಥರ ವೈಬ್ ಆದರೆ ಬಾಲಿ ಒಂಥರ ವೈಬು. ಕರೆಕ್ಟಾಗಿ ಬೀಚಿಗೆ ಕರ್ಕೊಬಂದಿರೋದು. ಮತ್ತು ಅಲ್ಲಿ ಫೈನಲಿ ನಿಮಗೆ ಸನ್ಸೆಟ್ ತೋರಿಸ್ಕೊಡೋಣ. ಈ ಕಡೆಯಿಂದ ಬಾ, ಈ ಕಡೆ ನೋಡು. ಫೈನಲಿ ಸನ್ಸೆಟ್ಟಿಗೆ ಬಂದು ಸಖತ್ತಾಗಿದೆ ನೋಡಿ, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಸ್ಲಿಪ್ಪರ್ ಬಿಚ್ಚು ಅಂತ ಸನ್ಸೆಟ್ ನೋಡಿ, ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ವಾವ್, ಓ ಭಾರಿ ಜನನೇ ಇದ್ದಾರೆ. ಹಾಂ, ಏನೂ ಕೇಳಿಸ್ತಿರಲ್ಲ, ಮೈಕ್ ಹಾಕೋಬೇಕು. ಮೈಕ್ ಹಾಕೊಂಡು ಸಿಗೋಣ. ಸೊ ಇವಾಗ ಮೈಕ್ ಹಾಕೊಂಡು ನಮ್ಮ ಇಂಡಿಯಾ ನೀಟಾಗಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಗಲೀಜಿದೆ ಅಂತ, ಲೈನಿಗೆ ಗಲೀಜಿದೆ. ಮತ್ತು ಇದೇನೋ ಪೂಜೆ ಥರ ಮಾಡಿದ್ದಾರೆ, ನಮ್ಮ ಕಡೆ ಮಾಡ್ತಾರಲ್ಲ ಆ ಥರ ಏನೇನೋ ಪೂಜೆ ಮಾಡಿದ್ದಾರೆ ಇಲ್ಲಿ. ವಿಡಿಯೋ ಮಾಡೋದಕ್ಕೆ ಟ್ರಿಕ್ಸ್ ನೋಡಲ್ಲಿ. ಹೌದಾ, ಫೋಟೋಗ್ರಫಿ ಟಿಪ್ಸಾ? ಹೇಳಿ, ನಾವು ಹಿಂಗೆ ಹೋಗೋಣ. ಆ ಕಡೆ ಹೋಗಿಲ್ಲಲ್ಲ. ಸೊ ಬೀಚ್ ಫುಲ್ ಎಷ್ಟು ಗಲೀಜಾಗಿದೆ ಅಂದರೆ ಮೇ ಬಿ ಟೂರಿಸಂ ಇಂದ ಇರ್ಬೋದು ಅನ್ಸುತ್ತೆ. ಬಂದು ಹಾಳು ಮಾಡಿರೋದು. ನೋಡು, ಏನು ಗೊತ್ತಾ, ಎಲ್ಲಾದ್ರೂ ಹೋದ್ರೆ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿದ್ರೆ ಪಾಪ ಅವರಿಗೂ ಕಷ್ಟ ಇರಲ್ಲ. ಅಯ್ಯೋ ಹಿಂಗೋ ಬಿದ್ದ. ಬಿದ್ರು. ಅದೇನಂತಾರಲ್ಲ, ಅದಕ್ಕೆ ನನಗೂ ಮರ್ತೋಗೈತೆ ಅದ್ರ ಹೆಸರು, ಗೊತ್ತಿಲ್ಲ. ನಾವಿನ್ನೂ ಅಷ್ಟು ದೊಡ್ಡ, ನನಗೆ ಗೊತ್ತಿಲ್ಲ. ಏನೋ ಮೂವಿಲಿ ಇಲ್ವಾ ಯಾವುದು ಇದು? ಮತ್ತೆ ಸುಮಾರು ಜನ ಟ್ರಾವೆಲ್ ಮಾಡೋರು ಹೇಳ್ತಿರ್ತಾರೆ, ನಮ್ಮ ಇಂಡಿಯಾನ ಬೇರೆ ದೇಶಕ್ಕೆ ಕಂಪೇರ್ ಮಾಡಿ, ಬೇರೆ ದೇಶದಲ್ಲೂ ಗಲೀಜಿರುತ್ತೆ, ಚೆನ್ನಾಗಿರೋದು ತೋರಿಸ್ಬಿಟ್ಟು ಗಲೀಜಿರುತ್ತೆ. ಆದ್ರೆ ಅವರು ಚೆನ್ನಾಗಿರೋ ಮಾತ್ರ ತೋರಿಸ್ತಾರೆ, ಚೆನ್ನಾಗಿ ಇಲ್ದಿರೋದು ತೋರಿಸಿರಲ್ಲ. ನೋಡಿ ಇಲ್ಲಿ ಎಷ್ಟು ಗಲೀಜಾಗಿದೆ ಅಂತ ಪೂರ್ತಿ. ನನಗೆ ಏನನ್ಸುತ್ತೆ ಗೊತ್ತಾ, ಒಂದೊಂದ್ಸಲ ನಮ್ಮ ಇಂಡಿಯಾನೇ ಬೆಟರು. ನಮ್ಮ ಇಂಡಿಯಾ ಪಾಪ್ಯುಲೇಷನ್ಗೆ ಅದೇ ಚೆನ್ನಾಗೈತೆ. ನಮ್ಮ ಇಂಡಿಯಾ ಪಾಪ್ಯುಲೇಷನ್ಗೆ ಅಷ್ಟಾದ್ರೂ ಮೇಂಟೈನ್ ಮಾಡಿದಾರಲ್ಲ. ಇವ್ರು ನೋಡು, ಪಾಪ್ಯುಲೇಷನ್ ಕಮ್ಮಿ ಏನು ಆದ್ರೂ ಹಿಂಗಿದೆ. ಹಿಂಗೆ ಇಲ್ಲಿ ಏನು ಜನ ತೋರಿಸಿ ಸಖತ್ತಾಗೈತೆ. ನಮ್ಮ ಮಂಗ್ಳೂರು ಬೀಚ್ಗಲ್ಲೂ ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗಲೂ ಚೆನ್ನಾಗಿದೆ. ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆಲ್ಲ ದುಡ್ಡು ಕೊಡ್ಬೇಕೇನೋ ನೋಡಿ. ಏನೇ ಹೊಡ್ಕೊಂಡು ಕೂತವ್ರೆ ಅವ್ರು. ನೋಡಲಿ ಸೋಫಾ ಏನೋ ಹಾಕೊಂಡೆ ಕೂತ್ಬಿಟ್ಟವ್ರೆ. ನಂಗೇನೆ ಓಡಿಸಲ್ವಾ ಡ್ರಿಂಕು? ನೀವೀಗ ನೀವು ಇವತ್ತಾನೆ ಏನಂದ್ರಿ? ಬಾ ಅಲ್ಲಿ ಕೇಳ್ಕೊಬರೋಣ, ನೋಡೋಣ ಬಾ, ಆ ಕಡೆ ಸೈಡ್ ಹೋಗಿ. ಬೈಲಿ ಬಾ ಬಾ. ಚಿಲ್ ಮಾಡಕ ಎಷ್ಟಿರುತ್ತೆ ಅಂತ? ಹೌ ಮಚ್ ಇಟ್ ಇಸ್? 50,000. 50,000 ಅಂದ್ರೆ ಇಂಡಿಯನ್ ರುಪೀಸಲ್ಲಿ? ಫೋನ್ ಕೊಟ್ಟರೆ ಕ್ಯಾಲ್ಕುಲೇಟ್ ಮಾಡ್ತೀನಿ. I'll check. What is this? This is cool drinks, not beer. Beer you have how much? 40,000. Wait, will convert. ತಡೀರಿ, ಇನ್ನೂ ಟೈಮ್ ಆಗುತ್ತೆ. ಒಂದು ಬಿಯರಿಗೆ 40,000, ಎಳ್ನೀರಿಗೆ 50,000. Wait, we are calculating. ಬೇಗ ಮಾಡಿ. ತಡೀರಿ, ನೀವು ಆ ಕಡೆ ತೋರಿಸ್ತಾ ಇರಿ. ಇಲ್ಲೆಲ್ಲ ಎಳ್ನೀರೆಲ್ಲ ಎಷ್ಟು ದಪ್ಪ ಇದೆ ನೋಡಿ. ತರಿಶಿಲ್ಲಿ 40,000 is which one? beer. Beer 40,000 ಪರವಾಗಿಲ್ಲ. ಆಲ್ಮೋಸ್ಟ್. ಕೋಕೋನಟ್ 50,000. ಯಪ್ಪ, ಕೋಕೋನಟೇ ಜಾಸ್ತಿ. ಬಿಯರ್ ಕುಡಿಬೋದು. ನನಗೆ ಎಳ್ನೀರು ಬೇಡ. We'll take beer. Just we will go and come back. Beer is enough. I'll go and come back. ಇಲ್ಲಿಂದ ವಿಷ್ಣು ನೀಟಾಗಿ ಕಾಣಿಸ್ತಿದ್ದಾರೆ. We'll have. ಇಲ್ಲಿಂದ ವಿಷ್ಣು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಬಾ, ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಬಿಟ್ಟು ಬರೋಣ. ಬಾ, ಇಲ್ಲಿಗೆ ಬೇಕಿದೆ. ಓಕೆ, ನಡಿ. ಅಲ್ಲ, ಎಳ್ನೀರಿಗೆ ಎಲ್ಲ ಕಡೆನೂ ಡಿಮ್ಯಾಂಡ್ ನೋಡು. ಈಗ ನಮ್ಮೂರ ಕಡೆ ಎಲ್ಲ ಎಷ್ಟಾಗೈತೆ ಗೊತ್ತಾ? ಎಳ್ನೀರು ರೇಟ್ ಕಮ್ಮಿ ಆಗೈತೆ ನೋಡಿ. ಎಲ್ಲ ಒಂದೊಂದು ಬಿಯರ್ ಹಿಡ್ಕೊಂಡು ಓಡಾಡ್ತವ್ರೆ. ಪರವಾಗಿಲ್ಲ ಬಿಯರು ರೇಟು.
ಆದ್ರೆ ಇಷ್ಟೇ ಚಿಕ್ಕ ಬಾಟ್ಲು ಅನ್ಸುತ್ತೆ. ಅಲ್ಲ ನಮ್ಮ ಇಂಡಿಯಾದಲ್ಲಿ 40 ರೂಪಾಯಿಗೆ ಎಳ್ನೀರು ಕೊಡೋದಕ್ಕೆ ಇದು ಮಾಡ್ತಿರ್ತೀವಿ. ಈ ಥರ ಎಲ್ಲೇ ನೋಡಿದ್ರು ಈ ಥರ ಸ್ಟ್ಯಾಚುಸ್ಗಳಿದೆ ಇಲ್ಲಿ. ಇಲ್ಲಿ ನೋಡಿಲಿ ಇಲ್ಲಿ ನೋಡಿ ಎಳ್ನೀರಿಗೆ ಜಾಸ್ತಿ ದುಡ್ಡು. ಅದು ದೇವಸ್ಥಾನ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಎಲ್ಲ ಕಡೆನೂ ದೇವಸ್ಥಾನ ಇದೆ, ಇಲ್ಲೂ ಕೂಡ ಎಲ್ಲ ಕಡೆನೂ ಕೂಡ ದೇವಸ್ಥಾನ ಇರುತ್ತೆ. ಎಲ್ಲ ಬೀಚ್ ಹತ್ರ ಕೂತ್ಕೊಂಡು ಚಿಲ್ ಮಾಡ್ತಾವ್ರೆ. ನಾವು ಚಿಲ್ ಮಾಡಕ್ ಜಾಗ ಇಲ್ಲ, ಜಾಗ ಇಲ್ಲಿ ನಮ್ಮ ಗಣೇಶ ನಾವು ವಿಜಯನ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಅವ್ರು ಇವ್ರನ್ನ. ನಮ್ಮ ಗಣೇಶ ನೋಡಿ ಎಷ್ಟು ಪೀಸ್ಫುಲ್ ಆಗಿ ಕೂತಿದ್ದಾರೆ ಅಲ್ವಾ. ಸೈಕ್ ಸೈಕ್ ಸಾಂಗು ಸಾಂಗು ಹೆಂಗ್ ವೈಬ್ ಮಾಡ್ತಾರೆ. ಇದು ಯಾವುದೋ ಹೋಟ್ಲು ನೋಡಿ, ಇಂಥ ಹೋಟೆಲಲ್ಲಿ ಬರಬೇಕು. ಕೇಳು ಬೀಚ್ ವ್ಯೂ ದುಡ್ಡು ಹಂಗೆ ಇರುತ್ತಲ್ಲ, ಅದಕ್ಕೆ ನಮಗೆ ಕೊಟ್ಟಿಲ್ಲ ಅವರು. ಪರವಾಗಿಲ್ಲ ಬಿಡು, ಅದೇ ಚೆನ್ನಾಗಿದೆ. ಇವಕ್ಕೂ ದುಡ್ಡು 300 ಸ್ಟ್ಯಾಚ್ಯೂ ಎಲ್ಲ ಕಡೆನೂ ಇದೆ. ಮಳೆ ಬಂತು. ಮಳೆ ಬಂತಾ? ಉದುರುತ್ತಿದೆ. ಓ ನಾನು ಹೇಳ್ದೆ ತಾನೇ ಮಳೆ ಬರುತ್ತೆ ಅಂತ. ಈಗ ಎಲ್ಲಿಗೆ ಓಡ್ಬೇಕು ನಾವು? ಎಲ್ಲಾದರೂ ಓಡಲೇಬೇಕು ಇವಾಗ, ನೋ ಆಪ್ಷನ್. ನೋಡಿ ಈ ಥರ ಮದುವೆ ಮಾಡ್ಕೊಂಡು ಆ ಥರ ಕೈ ಹಿಡ್ಕೊಂಡು ಹೋಗಿ. ಹೆಂಗೆ ನಮ್ಮ ಥರ ಆಗ್ಬೇಡಿ. ನೋಡಿ ಮೊಬೈಲ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಕೂಡ ಕೈ ಹಿಡ್ಕೊಂಡು ಹೋಗೋಣ ನಾವು. ಬನ್ನಿ ಹೋಗ್ಲಿ. ಸ್ಟಾರ್ಟ್ ಆಯಿತು ಮಳೆ. ಬೆಳಗ್ಗೆ ನೋಡೋದು ಅಷ್ಟು ಬಿಸಿಲಿತ್ತು, ಸೆಕೆ ಆಗ್ತಾ ಇತ್ತು. ಇವಾಗ ಸ್ಟಾರ್ಟ್ ಆಗುತ್ತೆ ಮಳೆ. ಇವಾಗ ಎಲ್ಲ ಎಲ್ಲೆಲ್ಲಿ ಓಡ್ತಾರೆ ಅಂತ ಗೊತ್ತಿಲ್ಲ. ನಾವು ಅಲ್ಲಿಗೆ ಇದೇನೇ ಗಣೇಶನ್ ಪ್ಲಾಸ್ಟಿಕ್ ಎಲ್ಲ ಕೊಟ್ಬಿಟ್ಟವ್ರೆ. ಗಣೇಶ ಅಲ್ಲಿಗೆ ಹೋಗೋಣ, ಬೆಟರ್. ಹೋಗ್ಬೋದಾ ಗೊತ್ತಿಲ್ಲ, ಹೋಗೋಣ ಬಾ. ಇನ್ನೇನು ಮಳೆ ಬಂದ್ರೆ ಎಲ್ಲಿ ನಿಂತ್ಕೋತಿಯಪ್ಪ? ಬಂತು ಜೋರಾಗಿ ಬಂತು. ಅದಕ್ಕಿಂತ ಮುಂಚೆನೆ ಹೋಗೋಣ ನಾವು. ಹೋಗಂಗಿಲ್ಲ ಅನ್ಸುತ್ತೆ ಕಣೆ, ಅವ್ರು ಹೋಟೆಲ್ ಅವ್ರಾಗಿದ್ರ. ಬನ್ನಿ, ಅಲ್ಲಿ ಏನೋ ಐತೆ, ಎಲ್ಲರೂ ಹೋಗ್ಬೋದಿತ್ತು ದೇವಸ್ಥಾನದ ಹತ್ರ. ಎಲ್ಲಿ? ಅಲ್ಲಿ ಮುಂದೆ. ಬನ್ನಿ ಹೋಗೋಣ. ನಾನು ಯಾಕೋ ನಮ್ಮ ಒಂದನೇ ದಿನ ಫಸ್ಟ್ನೇ ದಿನನೇ ಈ ಥರ ಆಗ್ತಾ ಇದೆ. ಹೆವಿ ಮಳೆ. ಇವಾಗ ಸ್ವಲ್ಪ ಹೊತ್ತಲ್ಲಿ ನಿಂತಿತ್ತು, ಸೊ ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ನಿನ್ನ ಮೈಕ್ ಹಾಕೊಂಡಿಲ್ಲ, ನಿನ್ನ ಮಾತಾಡೋದು ಕೇಳಿಸಲ್ಲ. ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂದರೆ. ಆ ಕಡೆ ಸೈಡ್ ಬೀಚ್ ಇದೆ. ಸೊ ಏನು ಮಾಡೋದು ಇವಾಗ? ಫಸ್ಟ್ ಡೇ ಹಿಂಗಾಯ್ತಲ್ಲ, ಏನೂ ಆಪ್ಷನ್ ಇಲ್ಲ. ಯಾವ ಶಾಪಿಂಗ್ ಯಾವ ನೋಡ್ದಪ್ಪ? ಸರಿ ಬಿಡಿ, ಆಯ್ತು. ಮಳೆ ನಿಂತ್ಮೇಲೆ ತೆಗ್ತೀವಿ. ಇನ್ನು ಹೇಗಿದ್ಯಾ? ಎಲ್ಲ ಖಾಲಿ ಮಾಡ್ತಾವಳೆ. ಮಾಡಿ ಹೆಂಗೆ ಸಖತ್ತಾಗೈತಲ್ಲ. ಡಿಫ್ರೆಂಟ್ ಟೇಸ್ಟು. ನಮ್ಮ ಸೈಡ್ ಐಸ್ ಕ್ರೀಮ್ ಹಿಂಗೆ ಇರೋದೇ ಇಲ್ಲ. ತಿನ್ನೋದಕ್ಕೋಸ್ಕರ ಇಂಡಿಯಾದಿಂದ ಬಾಲಿಗೆ ಬಂದಿದ್ದೀವಿ. 1,20,000 ಒಬ್ಬೊಬ್ರಿಗೆ ಖರ್ಚು ಮಾಡಿಕೊಂಡು. ಒಬ್ಬೊಬ್ರಿಗೆ 1,20,000. ಸಖತ್ತಾಗೈತಲ್ಲ. ಬಟ್ ಇದು ಏನು ಅನ್ನಿಸ್ತಾ ಗೊತ್ತಾ ನನಗೆ? ಥರ ಐಸು. ಜಾಸ್ತಿ ಫ್ಲೇವರ್ ಇಲ್ಲ, ಐಸು. ಸ್ವೀಟು ಇಲ್ಲ ಜಾಸ್ತಿ. ಅವರ್ ಪಿಕ್ಚರ್. ಓಕೆ, 1 ಸೆಕೆಂಡ್. ಐ ವಿಲ್ ಶೋ ಯು ಇನ್ ಮೈ ಚಾನಲ್. ಸೊ ಅವಾಗಲೇ ಹೇಳಿದ್ನಲ್ಲ, ನಿಮಗೆ ಬಾಲಿಗೆ ಬಂದರೆ ಇಂಡಿಯಾನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಎಲ್ಲ ಇಂಡಿಯನ್ ಫುಡ್ಸು ಇಲ್ಲೇ ಸಿಗುತ್ತೆ. ಸೊ ನಮ್ಮ ಡೇ ಇವತ್ತು ಇಲ್ಲೇ ಕ್ಲೋಸ್ ಆಗ್ತಿದೆ ಮೇಡಮ್. ನಮ್ಮ ಡೇ ಇವತ್ತು ಬೇಗ ಕ್ಲೋಸ್ ಆಗ್ತಾ ಇದೆ, ಯಾಕಂದರೆ ಚೆನ್ನಾಗಿ ಮಳೆ ಬಂತು. ಇವತ್ತೇನು ಅಷ್ಟು ಎಂಜಾಯ್ ಮಾಡಲಿಲ್ಲ, ಯಾವ ಪ್ಲೇಸು ನೋಡೋಕ್ಕಾಗಿಲ್ಲ. ನಾಳೆ ಮ್ಯಾಕ್ಸಿಮಮ್ ಪ್ಲೇಸಸ್ನ ಕವರ್ ಮಾಡ್ತೀವಿ. ಇವತ್ತು ಹೇಗಿದೆ ಬಾಲಿ ಅಂತ ತೋರಿಸ್ತು ಅಷ್ಟೇ. ನೈಟ್ ಲೈಫ್, ಟ್ರಾಫಿಕ್ ಕೂಡ ತುಂಬಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಕಾರ್ ನಿಂತಿದೆ. ಜಾಮ್ ಎಲ್ಲ ಕಡೆ ಜಾಮ್ ಆಗಿಬಿಟ್ಟಿದೆ. ಅದಕ್ಕೆ ಇಲ್ಲಿ ಬೈಕ್ ತಗೊಂಡು ಓಡಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಫಾರ್ಚುನರ್ ಕಾರ್ ನೋಡಲ್ಲಿ. ಸೊ ಇದು ನಮ್ಮ ಇಂಡಿಯನ್ ಫುಡ್ ಸಿಗುತ್ತೆ. ಎಲ್ಲೇ ಹೋದ್ರೂ ಇಲ್ಲಿ ಇಂಡಿಯನ್ ಫುಡ್ ಜಾಸ್ತಿ ಸಿಗ್ತಾ ಇದೆ. ನೀವು ಥೈಲ್ಯಾಂಡಿಗೆ ಹೋದ್ರೂ ಕೂಡ ಆರಾಮಾಗಿ ಸಿಗುತ್ತೆ ನಿಮಗೆ. ಇಷ್ಟೊಂದಿಲ್ಲ, ಬಟ್ ಸಿಗುತ್ತೆ. ಸೊ ನೀವೇನಾದ್ರು ಬಾಲಿ ಅಥವಾ ಥೈಲ್ಯಾಂಡ್ ಎಲ್ಲೇ ಹೋದ್ರೂ ಈ ಥರ 2 ವೀಲರ್ ಒಂದು ರೆಂಟಿಗೆ ತೊಗೊಬಿಡಿ. ಏನು ಕುಟ್ಟಾ ಸ್ಕ್ವೇರಿಗೆ ಬಂದಿದ್ದು ಇವತ್ತು. ಕುಟ್ಟಾ ಸ್ಕ್ವೇರಿಗೆ ಬಂದಿದ್ದು. ಕುಟ್ಟಾ ಸ್ಕ್ವೇರ್ ಕಂಪ್ಲೀಟ್ ಆಗಿದೆ. ಸೊ ರೂಮ್ಗೆ ಹೋಗಿ ವಿಡಿಯೋ ಮಾಡ್ತೀವಿ, ಇಲ್ಲ ಅಂದರೆ ಇದು ಸ್ಟಾಪ್ ಮಾಡಿರ್ತೀವಿ. ನೋಡೋಣ, ಟ್ರೈ ಮಾಡ್ತೀವಿ ಅಲ್ಲೋಗಿ. ಫಸ್ಟು ಹೊಟ್ಟೆ ಹಸಿತಾ ಇದೆ, ಫಸ್ಟ್ ಊಟ ಮಾಡ್ತೀವಿ.